ಡಿಸೆಂಬರ್ 16ರಿಂದ ಧನುರ್ಮಾಸ ಆರಂಭವಾಗಲಿದೆ. ಈ ಮಾಸದಲ್ಲಿ ಮಾಡಬೇಕಾದ ಕೆಲಸಗಳು, ಮಾಡಬಾರದ ಕೆಲಸಗಳು, ಯಾವ ದೇವರನ್ನು ಈ ಮಾಸದಲ್ಲಿ ಪೂಜಿಸಿದರೆ ಅದೃಷ್ಟ, ಐಶ್ವರ್ಯ, ದೈವರಕ್ಷಣೆ ಸಿಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಈ ಮಾಸದಲ್ಲಿ ಮಾಡುವ ಕೆಲವು ಕೆಲಸಗಳು ದುಪ್ಪಟ್ಟು ಪುಣ್ಯ ಫಲವನ್ನು ತಂದುಕೊಡುತ್ತದೆ. ಸೂರ್ಯನು ಧನುರಾಶಿಗೆ ಪ್ರವೇಶಿಸುವ ಕಾಲವನ್ನು ಧನುರ್ಮಾಸ ಎನ್ನುತ್ತಾರೆ. ಒಟ್ಟು ರಾಶಿಗಳ ಸಂಖ್ಯೆ 12. ಧನುರಾಶಿಯು 9ನೆಯದು. ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸಿ ಅಲ್ಲಿಂದ ಬಿಡುವವರೆಗೆ, ಅಂದರೆ ಮಕರ ರಾಶಿಯನ್ನು ಸೇರುವವರೆಗೂ ಧನುರ್ಮಾಸ ಆಚರಿಸಲಾಗುತ್ತದೆ. ಯಾವ ಸಮಯದಲ್ಲಿ ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸುತ್ತಾನೋ ನಂತರವೇ ಧನುರ್ಮಾಸ ಆಚರಣೆ ಮಾಡಬೇಕಾಗುತ್ತದೆ. ಈ ಬಾರಿ ಧನುರ್ಮಾಸವು ಡಿಸೆಂಬರ್ 16ಕ್ಕೆ ಆರಂಭವಾಗಿ ಜನವರಿ 14ಕ್ಕೆ ಮುಕ್ತಾಯವಾಗುತ್ತದೆ. ಯಾರು ಈ ಧನುರ್ಮಾಸವನ್ನು ಆಚರಿಸುವುದಿಲ್ಲವೋ ಅಂತವರಿಗೆ ದಾರಿದ್ರ್ಯ ಬುದ್ಧಿಯಿಂದಾಗಿ ಅವನಿಗೆ ಮುಂದಿನ 7 ಜನುಮಗಳಲ್ಲೂ ದಾರಿದ್ರ್ಯ, ಕ್ಷಯರೋಗಗಳು, ಮಂದ ಬುದ್ಧಿಯು ಬರುತ್ತದೆ ಎಂದು ಆಗ್ನೇಯ ಪುರಾಣದಲ್ಲಿ ಉಲ್ಲೇಖವಿದೆ. ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಸ್ನಾನ ಇತ್ಯಾದಿ ಕರ್ಮಗಳನ್ನು ಮುಗಿಸಿ ದೇವರ ಪೂಜಾ ಕಾರ್ಯಗಳನ್ನು ಆರಂಭಿಸಬೇಕು. ವಿಷ್ಣು, ಮಹಾಲಕ್ಷ್ಮಿ ಹಾಗೂ ಇನ್ನಿತರ ದೇವರುಗಳ ಪೂಜೆ ಹಾಗೂ ದರ್ಶನವನ್ನು ಮಾಡಬೇಕು. ಈ ಮಾಸದಲ್ಲಿ ಅರಳಿ ವೃಕ್ಷಕ್ಕೆ ವಿಶೇಷ ಪೂಜೆ ಸಲ್ಲಿಸಬೇಕು. ಏಕೆಂದರೆ ಅರಳಿಯ ಕಾಂಡದಲ್ಲಿ ಬ್ರಹ್ಮದೇವರು, ಮಧ್ಯಭಾಗದಲ್ಲಿ ವಿಷ್ಣುದೇವರು, ಮರದ ತುದಿಯಲ್ಲಿ ಶಿವನು ನೆಲೆಸಿರುತ್ತಾನೆ. ಈ ವೃಕ್ಷವನ್ನು ಸೂರ್ಯೋದಯಕ್ಕೂ ಮುನ್ನ ಈ ಮಾಸದಲ್ಲಿ ಪೂಜಿಸುವುದರಿಂದ ಸಕಲ ದೇವರುಗಳ ಅನುಗ್ರಹ ಸಿಗುತ್ತದೆ. ತ್ರಿಮೂರ್ತಿಗಳ ಕೃಪೆಯಿಂದ ಸಂತಾನ, ಮದುವೆ ಭಾಗ್ಯಗಳು ಕೂಡಿ ಬರುವುದರ ಜೊತೆಗೆ ಹಣ, ಆರೋಗ್ಯ, ಭೂಮಿ, ಯಾವುದೇ ಸಮಸ್ಯೆಗಳಿದ್ದರೂ ದೂರವಾಗುತ್ತದೆ. ಶುಭ ಕಾರ್ಯಗಳಿಗೆ ಅಧಿಪತಿಯಾದ ಗುರುವು ಧನಸ್ಸು ರಾಶಿಯ ಅಧಿಪತಿಯಾಗಿರುತ್ತಾನೆ. ಈ ಸಮಯದಲ್ಲಿ ಧನಸ್ಸು ರಾಶಿಗೆ ಸೂರ್ಯನ ಪ್ರವೇಶವಾಗುತ್ತದೆ. ಇದರಿಂದ ಗುರು ದುರ್ಬಲನಾಗಿರುತ್ತಾನೆ. ಆದ್ದರಿಂದ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಮನೆ ಖರೀದಿ, ವಾಹನ ಖರೀದಿ, ಆಸ್ತಿ ಮಾರಾಟ ಹಾಗೂ ಕೊಳ್ಳುವುದು, ಮದುವೆ, ಗೃಹ ಪ್ರವೇಶ ಮಾಡುವುದು, ವಧುವರರನ್ನು ಹುಡುಕುವುದು ನಿಷಿದ್ಧ. ಸೂರ್ಯೋದಯಕ್ಕೂ 90 ನಿಮಿಷಗಳ ಮುಂಚೆಯೇ ಎದ್ದು ದೇವರ ಪೂಜೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು. ಈ ಮಾಸದಲ್ಲಿ ಒಂದೇ ಒಂದು ದಿನ ವಿಷ್ಣು ದೇವರನ್ನು ಪೂಜಿಸಿದರೆ 1000 ವರ್ಷಗಳ ಕಾಲ ವಿಷ್ಣು ದೇವರನ್ನು ಪೂಜಿಸಿದ ಫಲ ಸಿಗುತ್ತದೆ. ಇನ್ನು ಈ ಮಾಸದ ಅಷ್ಟು ದಿನ ದೇವರ ಪೂಜೆ ಮಾಡಿದರೆ ಎಂತಹ ಫಲ ಸಿಗುತ್ತದೆ ಎಂದು ವರ್ಣಿಸಲು ಕೂಡ ಸಾಧ್ಯವಿಲ್ಲ. ಆಕಾಶದಲ್ಲಿ ನಕ್ಷತ್ರ ಕಾಣುವ ಹೊತ್ತಿಗೆ ಪೂಜೆ ಮಾಡಿರಬೇಕು. ಅದಾದ ನಂತರ ಪೂಜೆ ಮಾಡಿದರೆ ಮಧ್ಯಮ ಫಲ ನೀಡುತ್ತದೆ. ಸೂರ್ಯೋದಯದ ನಂತರ ಈ ಮಾಸದಲ್ಲಿ ಪೂಜೆ ಮಾಡಿದರೆ ಯಾವುದೇ ಫಲ ಸಿಗುವುದಿಲ್ಲ. ಪ್ರತಿನಿತ್ಯ ದೇವರಿಗೆ ಮುದ್ಗಾನ ನೈವೇದ್ಯ ಸಮರ್ಪಿಸಬೇಕು. ಧನುರ್ಮಾಸದಲ್ಲಿನ ಮುದ್ಗಾನ ನೈವೇದ್ಯವು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾದದ್ದು. ಇದರಿಂದ ಶತ್ರುಗಳು ನಶಿಸುತ್ತಾರೆ, ಆಯಸ್ಸು ಹೆಚ್ಚುತ್ತದೆ, ಧನಧಾನ್ಯ ಸಂಪತ್ತು ವೃದ್ಧಿಯಾಗುತ್ತದೆ. ಮುದ್ಗಾನವನ್ನು ಅಕ್ಕಿ ಮತ್ತು ಹೆಸರು ಬೇಳೆ ಸಮ ಪ್ರಮಾಣದಲ್ಲಿ ಸೇರಿಸಿ ಮಾಡುವುದು ಅತ್ಯುತ್ತಮ. ಅಕ್ಕಿಯ ಪ್ರಮಾಣದ ಅರ್ಧದಷ್ಟು ಹೆಸರು ಬೇಳೆ ಸೇರಿಸಿ ಮಾಡುವುದು ಮಧ್ಯಮ. ಅಕ್ಕಿಯ ಪ್ರಮಾಣಕ್ಕಿಂತ ಕಾಲು ಭಾಗ ಹೆಸರು ಬೇಳೆ ಸೇರಿಸಿ ಮಾಡುವುದು ಅಧಮ ಫಲವನ್ನು ನೀಡುತ್ತದೆ. ನಿಮಗೆ ಈ ಮಾಸದಲ್ಲಿ ಪೂಜೆ, ವ್ರತಗಳನ್ನು ಮಾಡಲು ಸಾಧ್ಯವಾಗದಿದ್ದರೆ ದೇವರ ಕಥೆಗಳನ್ನು, ಭಾಗವತವನ್ನು, ಚರಿತ್ರೆಗಳನ್ನು ಮರೆಯದೆ ಕೇಳಿ. ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಿ. ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ದೇವರ ರಕ್ಷಣೆ ಸಿಗುತ್ತದೆ. ಈ ಮಾಸದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ಅರಳಿ ವೃಕ್ಷವನ್ನು ಪೂಜಿಸಿ ಪ್ರದಕ್ಷಿಣೆ ಮಾಡಿ. ಅಲ್ಲಿನ ನಾಗರ ಕಲ್ಲುಗಳಿಗೆ ಪೂಜೆ ಮಾಡಿ. ಪ್ರತಿ ಪ್ರದಕ್ಷಿಣೆಯಲ್ಲೂ ನಾಗರ ಕಲ್ಲುಗಳನ್ನು ಮುಟ್ಟುವುದು, ಅರಳಿ ಮರವನ್ನು ಮುಟ್ಟುವುದನ್ನು ಮಾಡಬೇಡಿ. ಧನುರ್ಮಾಸದಲ್ಲಿ ಬೆಳಿಗ್ಗೆ ಬೇಗನೆ ಎದ್ದು ದೇವರ ಪೂಜೆ ಮಾಡಿ ಸಂಜೆ ಸಮಯದಲ್ಲಿ ಬಾಗಿಲಿನಲ್ಲಿ ಕುಳಿತು ಅಕ್ಕಪಕ್ಕದ ಮನೆಯವರ ಸಂಸಾರದ ವಿಚಾರಗಳನ್ನು ಮಾತನಾಡಿದರೆ, ಚಾಡಿ ಹಾಗೂ ಸುಳ್ಳುಗಳನ್ನು ಹೇಳಿದರೆ ನೀವು ಎಷ್ಟೇ ಭಕ್ತಿಯಿಂದ ಪೂಜೆ ಮಾಡಿದರೂ ಫಲ ಕೊಡೋದಿಲ್ಲ. ಮುಟ್ಟಾದವರು, ಸೂತಕ ಇದ್ದವರು ಧನುರ್ಮಾಸ ಪೂಜೆಯನ್ನು ಸೂತಕ ಮುಗಿಯುವವರೆಗೂ ಅಥವಾ ಮುಟ್ಟು ಮುಗಿಯುವ ತನಕವೂ ಮಾಡಬಾರದು. ಬ್ರಹ್ಮಚರ್ಯ ಪಾಲಿಸಿದರೆ, ಮಾಂಸಾಹಾರವನ್ನು ತ್ಯಜಿಸಿದರೆ ತುಂಬಾ ಒಳ್ಳೆಯದು. ಮುಟ್ಟಾದ 4 ದಿನಗಳಲ್ಲಿ ಮನೆಯ ಬೇರೆ ಯಾರಿಗಾದರೂ ಪೂಜೆ ಮಾಡಲು ಹೇಳಿ. ಯಾರು ಇಲ್ಲವೆಂದರೆ 5ನೇ ದಿನ ಅಥವಾ ಕಳೆದ ಮೇಲೆ ಮತ್ತೆ ನೀವೇ ಪೂಜೆ ಆರಂಭಿಸಿ. ಧನುರ್ಮಾಸದ ಅಷ್ಟು ದಿನ ಪೂಜೆ ಮಾಡಲು ಶಕ್ತಿ ಇದ್ದರೆ ಮಾಡಿ. ಇಲ್ಲವೆಂದರೆ 3 ದಿನ, 5 ದಿನ, 11 ದಿನ, 21 ದಿನ, ಇಲ್ಲವಾದರೆ ಧನುರ್ಮಾಸದ ಕೊನೆಯ ದಿನವಾದರೂ ನೀವು ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡಬಹುದು.
ದೇವಸ್ಥಾನಕ್ಕೆ ಅರಳಿ ಮರದ ಪ್ರದಕ್ಷಿಣೆ ಮಾಡಲು ಹೋಗುವ ಮುನ್ನ ಆ ದೇಗುಲದಲ್ಲಿನ ದೇವರ ದರ್ಶನ ಮೊದಲು ಮಾಡಿ ನಂತರ ಅರಳಿ ಮರದ ಬಳಿ ಹೋಗಬೇಕು. ತುಂಬ ಹಣಕಾಸಿನ ಸಮಸ್ಯೆ ಇದೆ, ಜೀವನದಲ್ಲಿ ಏಳಿಗೆ ಇಲ್ಲ, ಸಾಲಗಳು ಹೆಚ್ಚಾಗಿದೆ ಎಂದರೆ ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಗೂ ಸಕ್ಕರೆ ಪುಡಿ ಬೆರೆಸಿ ಉಂಡೆಗಳನ್ನು ತಯಾರಿಸಿ ಅರಳಿ ಮರದ ಬುಡದಲ್ಲಿ ಈ ಮಾಸದಲ್ಲಿ ಇಟ್ಟು ಬಂದರೆ ಹಣಕಾಸಿನ ಸಂಕಷ್ಟಗಳು ಮಂಜಿನಂತೆ ಕರಗುತ್ತದೆ. ಮಹಾಲಕ್ಷ್ಮೀ ದೇವಿಯು ಶೀಘ್ರವಾಗಿ ಒಲಿಯುತ್ತಾಳೆ. ಇನ್ನು ಅರಳಿ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡುವಾಗ ತಪ್ಪದೆ ಈ ಶ್ಲೋಕ ಹೇಳಿಕೊಳ್ಳಿ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣೆ, ಅಗ್ರತೋ ಶಿವರೂಪಾಯ, ವೃಕ್ಷ ರಾಜಾಯತೆ ನಮಃ. ಧನುರ್ಮಾಸದ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಚಂದನ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.